ಫೋನಲ್ಲಾಗಲಿ ಇವ್ರನ್ನೆಲ್ಲ ನೋಡ್ಬಿಟ್ಟು 150 ಜನಕ್ಕೆ ಇವತ್ತು ನಿರಾಶ್ರಿತರಿಗೆ, ಅಂದ್ರೆ ನಿರಾಶ್ರಿತರು ಅಂತಂದ್ರೆ ಅವ್ರೇನು ಏನು ಇಲ್ದೇ ಇರೋರಲ್ಲ, ಎಲ್ಲ ಇರೋರೆ, ಅಂದ್ರೆ ಮಕ್ಕಳಿಂದ ತಿರಸ್ಕಾರ ಆಗಿರೋರು. ನ್ಯೂ ಬಾಡಿ ಪಬ್ಲಿಕ್ ಸ್ಕೂಲ್ ಇಂದ ಇವತ್ತು ಸ್ಟೂಡೆಂಟ್ಸ್ ಸಣ್ಣ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳಕ್ಕೆ ಬಂದಿರೋದು ಬಹಳ ಸಂತೋಷ. ಕಲ್ತ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡಬಹುದು, ದುಡ್ಡು ಸಂಪಾದನೆ ಮಾಡಬಹುದು. ಸಂಸ್ಕಾರ ಇದ್ರೆ ಸಾಯೋವರೆಗೂ ನಾವು 4 ಜನಗಳ ಮಧ್ಯೆ ಗೌರವವಾಗಿ ಬದುಕಬಹುದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನ್ಯೂ ಬಾಡಿ ಪಬ್ಲಿಕ್ ಸ್ಕೂಲಿಂದ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನನಗೆ. ಎಲ್ಲ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಸಣ್ಣ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿರೋದು ಭಾಳ ಸಂತೋಷದ ವಿಷಯ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸೊ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಪಿಕ್ನಿಕ್ ಅಂತೇಳಿ ಬೆಟ್ಟ ತೋರ್ಸೋಕೋ ಅಥವಾ ಪಾರ್ಕ್ ತೋರ್ಸೋಕೋ ಅಥವಾ ಸಿನಿಮಾ ತೋರ್ಸೋಕೋ ಕರ್ಕೊಂಡೋಗದೆ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಏನು ಉದ್ದೇಶದಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ, ಇಲ್ಲಿ ನೋಡಿದ್ಮೇಲೆ ತಮ್ಗೆ ಏನು ಭಾವನೆ ಬರ್ತಾ ಇದೆ ಸರ್? ಸಾಕಿದಂಥ ಮಕ್ಕಳೇ ಇವತ್ತು ತಂದೆ ತಾಯಿನ ನೋಡ್ಕದಿದಂಥ ಕಾಲದಲ್ಲಿ ಸುಮಾರು 150, ನಾನು ಆವಾಗಲೇ ನಮ್ಮ ಯೋಗೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, 150 ಜನಕ್ಕೆ ಇವತ್ತು ನಿರಾಶ್ರಿತರಿಗೆ, ಅಂದ್ರೆ ನಿರಾಶ್ರಿತರು ಅಂತಂದ್ರೆ ಅವ್ರೇನು ಏನು ಇಲ್ದೇ ಇರೋರಲ್ಲ, ಎಲ್ಲ ಇರೋರೆ, ಅಂದ್ರೆ ಮಕ್ಕಳಿಂದ ತಿರಸ್ಕಾರ ಆಗಿರೋರು. ಅಂಥವ್ರಿಗೆ ಇವತ್ತು ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಇವತ್ತು ಅನ್ನ ಹಾಕಿ ಅವ್ರ ಕಷ್ಟ ಸುಖ ನೋಡಿ ಇವತ್ತು ಅವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಯೋಗೇಶ್ ಅವರೇ. ಒಂದು ಪಿಕ್ನಿಕ್ ಮಾಡೋದಿಕ್ಕಲ್ಲ, ಇಲ್ಲಿ ವಾತಾವರಣ ಹೇಗಿದೆ, ಇಲ್ಲಿ ಎಲ್ಲ ನೋಡಿದ್ರಲ್ವಾ, ಇಲ್ಲಿ ಒಳಗಡೆ ಇರೋರಲ್ಲನೆ ಅವರೆಲ್ಲರೂ ಅನುಕೂಲವಾಗಿರೋರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, 350 ಎಕರೆ ಏನೋ ಜಮೀನ್ ಇರೋರು ಯಾವುದೋ ದೇವಸ್ಥಾನ ಮಲಗಿದ್ದಾರೆ ಅಂತ ಹೇಳಿ ಕರ್ಕೊಂಡು ನಿಮ್ಮ ಒಂದು ಇಲ್ಲಿ ಆಶ್ರಯ ಕೊಟ್ಟಿರೋದನ್ನ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ನನ್ನ ಬರ್ತ್ಡೇಲಿ ಹೇಳ್ತಾ ಇದ್ರು ನಮ್ಮ ದಾಸೇಗೌಡರು, ಸರ್ಗೆ ಒಂದು ಕಾಲೇಜ್ ಕಟ್ಟಬೇಕು ಅಂತ ಕನಸು ಅಂತ. ದೇವರಣೆ ಇಲ್ಲ ಸರ್ ಕನಸು ನನಗೆ. ಅದು ನನಗೆ ಮೇಡಮ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಜೀವನದಲ್ಲಿ ಒಂದು ವೃದ್ಧಾಶ್ರಮ ಮಾಡಬೇಕು. ಯಾಕೆಂದ್ರೆ ದುಡಿಬೇಕು ಅಂದ್ರೆ ಶಕ್ತಿ ಇರಲ್ಲ, ಸಾಯ್ಬೇಕು ಅಂದ್ರೆ ಮನ್ಸಿರಲ್ಲ. ಆದ್ರೆ ಅಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ಊಟ ಇಲ್ದೇನೆ ಕೊರ್ಗಿ 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 ಸಾಯ್ತಾ ಇರ್ತಾರೆ. ಅಂಥವ್ರಿಗೆ ಏನಾದ್ರೂ ಒಂದು ಜೀವನದಲ್ಲಿ ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು, ಆಸೆ ಇದೆ ಈಗೂ ಕೂಡ. ಆದ್ರೆ ನಿಮ್ಮಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು, ಈ ಎಷ್ಟು ತೊಂದರೆ ಇದೆ ಒಂದು ಸಂಸ್ಥೆ ನಡೆಸಬೇಕು ಅಂತಂದ್ರ, ಎಷ್ಟು ಕಷ್ಟ ಇದೆ ಅನ್ನೋದನ್ನ ವಿಡಿಯೋ ನೋಡಿದ್ಮೇಲೆ ಅರ್ಥ ಆದದ್ದು. ಅಂದ್ರೆ ಅವರು ಮಕ್ಕಳಕ್ಕಿಂತ ಹೆಚ್ಚಿಗೆ ಒಂದ್ ಸ್ವಲ್ಪ ಹಠ ಮಾಡೋದು ಜಾಸ್ತಿ, ಅನಾರೋಗ್ಯ ಇರ್ತದೆ. ಪ್ಲಸ್ ಅವರು ಚೆನ್ನಾಗೇ ಪಾಪ 6 ತಿಂಗಳಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ಯಾರೋ ಪೋಷಕರು ಬಂದು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದಾಗ ಮಕ್ಕಳು ನನಗೆ ನೋಡಿದೆ ಅದು ವಿಡಿಯೋನ, ಅಯ್ಯೋ ಇಷ್ಟು ಕಷ್ಟ ಇದೆಯಾ ಒಂದು ಇದು ವೃದ್ಧಾಶ್ರಮ ನಡೆಸೋದು ಅಂತ ನನಗೆ ಅವಾಗ ಅರಿವಾಯ್ತು. ಮಕ್ಕಳೇ, ದಯಮಾಡಿ ಎಲ್ಲಾದ್ರೂ ಯಾರೇ ಆಗಿರ್ಲಿ ತಂದೆ ತಾಯಿಗಳನ್ನ ಗೌರವ ಕೊಡಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿಗಳಿಗೆ ನಿಮ್ಗೆಲ್ಲ ಗಟ್ಟಿಯಾಗಿದ್ದಾರೆ, ದುಡಿತಾ ಇದ್ದಾರೆ, ಅವ್ರು ಚೆನ್ನಾಗಿರ್ತಾರೆ. ಆದ್ರೆ ನೀವು ಮಾಡ್ಬೇಕಾಗಿರೋದು, ನಿಮ್ಮ ಮನೆಗಳಲ್ಲಿ ಯಾರು ಅಜ್ಜಿ ತಾತಂದ್ರು ಇರ್ತಾರೆ ಅವ್ರನ್ನ ದಯಮಾಡಿ ನೀವೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಅವರ ಆರೋಗ್ಯದ ಕಡೆ ಆಗಿರ್ಬೋದು, ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ, ಮೊಮ್ಮಕ್ಕಳು ಪ್ರೀತಿಯಿಂದ ಮಾತಾಡ್ಸಿದ್ರೆ ಏನೋ ಒಂದು ಸಂತೋಷ. ಅವ್ರು ಇನ್ನೂ 10 ವರ್ಷ ಜಾಸ್ತಿ ಬದುಕ್ತಾರೆ. ಓ ನನ್ನ ಮಗ ಬಂದ, ನನ್ನ ಮೊಮ್ಮಗ ಬಂದ, ಮಾತಾಡಿಸ್ದ, ನನ್ನ ಕಷ್ಟ ಸುಖ, ತಾತ ಊಟ ಮಾಡ್ದ, ತಾತ ನೀರು ಕುಡ್ದ, ತಾತ ಕಾಫಿ ಕುಡ್ದ, ಅಜ್ಜಿ ಊಟ ಮಾಡ್ದ,
ಅಂತ ನೀವು ಕೇಳಿದ್ರೆ ಸಾಕು, ಅವ್ರಿಗೇನೋ ಒಂದು ಸಂತೋಷ. ದಯಮಾಡಿ ಯಾರು ನೋಡಿ, ನಮ್ಮ ಯೋಗೇಶ್ ಅವರು ಈಗ ಏನ್ ಬೆಳೀತಾ ಇದ್ದಾರೆ ಇದಕ್ಕೆ 10 ಪಟ್ಟು ಬೆಳಿಲಿ, ಆದ್ರೆ ನಿನ್ನೊಂದು ವೃದ್ಧಾಶ್ರಮ ಮಾಡಿ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ವೃದ್ಧಾಶ್ರಮಗಳು ಕಡಿಮೆ ಆಗ್ಬೇಕು, ವೃದ್ಧಾಶ್ರಮಗಳು ಕಡಿಮೆ ಆಗ್ಬೇಕು. ಎಲ್ಲರೂ ತಂದೆ ತಾಯಿಗಳನ್ನ ಚೆನ್ನಾಗಿ ಎಲ್ಲಾ ಮಕ್ಕಳನ್ನು ನೋಡ್ಕೋಬೇಕು. ಯಾಕೆಂದ್ರೆ ಅವ್ರಿಗೆ ಇಲ್ಲಿ ಇಷ್ಟೊಂದು ಜಾಗಗಳನ್ನ ಬಾಡಿಗೆ ಕೊಟ್ಟಿದ್ರೆ ಎಷ್ಟೋ ದುಡ್ಡು ಬರ್ತಾ ಇತ್ತು ಅವ್ರಿಗೆ. ಅವ್ರಿರೋ ನೋಡಿದ್ರೆ ಅವ್ರ ಆಕ್ಟಿವ್ಗೆ ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡಿದ್ರೆ ಇದಕ್ಕೆ 10ರಷ್ಟು ಸಂಪಾದನೆ ಮಾಡ್ಬೋದು. ಆದ್ರೆ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತ ಕೆಲಸ ಇದೆಯಲ್ಲ, ಅದನ್ನ ವರ್ಣನೆ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, 100 ಜನಕ್ಕೆ ಅನ್ನ ಆಗ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರಲ್ಲ. ಕೋಟಿ ಕೋಟಿ ಸಂಪಾದನೆ ಮಾಡಿರೋರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರೂ ಮನ್ಸು ಬರಲ್ಲ. ಆದರೂ ಎಲ್ಲರೂ ಒಂದು ಕೋಟಿಗೊಬ್ಬರಿಗೆ ಇಂಥ ಯೋಗ ಬರೋದು, ಇಂಥ ಕೆಲಸ ಮಾಡೋದಕ್ಕೆ ಮನಸ್ಸು ಬರೋದು, ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಿನ್ನೂ ಅವ್ರಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಟ್ಟು ಯೋಗೇಶ್ ಅವ್ರಿಗೆ ನಿನ್ನೂ ಒಳ್ಳೊಳ್ಳೆ ಕೆಲಸ ಮಾಡೋ ಯೋಗ ಕೊಡಲಿ, ಅವ್ರಿಗೆ ಒಳ್ಳೇದು ಮಾಡಲಿ. ದಯಮಾಡಿ ಮಕ್ಕಳೇ, ನೀವು ಯಾರಾದರೂ ಎಲ್ಲರೂ ಕೂಡ ನಿಮ್ಮ ಅಜ್ಜ ತಾತಂದ್ರಿಗೆ ಹೇಳ್ತಾರೆ. ಕೆಲವರು ಯಾರೋ ಒಬ್ರಿಗೆ ಹೇಳ್ತಾ ಇದ್ದ, ಅಯ್ಯೋ ಸಾರ್ ನಾವೇನೋ ಚೆನ್ನಾಗಿ ನೋಡ್ಕೊತೀವಿ ಸರ್, ನಮ್ಮ ತಾಯಿಗೆ ಹಠ ಜಾಸ್ತಿ, ನಮ್ಮ ತಂದೆಗೆ ಹಠ ಜಾಸ್ತಿ. ಹೌದು, ಹಠ ಇರ್ತದೆ. ಏಜ್ ಆದ್ಮೇಲೆ ಮಕ್ಕಳಿಗಿಂತ ಜಾಸ್ತಿ ಆಗ್ಬಿಡ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಮಕ್ಕಳಿದ್ದಾಗ ಎಷ್ಟು ಹಠ ಮಾಡಿರ್ತೀವಿ, ಎಷ್ಟು ತೀಟೆ ಮಾಡಿರ್ತೀವಿ, ಅವಾಗೆಲ್ಲ ಅವ್ರು ನೋಡ್ಕೊಂಡಿರ್ತಾರಲ್ವಾ. ಇವತ್ತು 10 ಜನ ಮಕ್ಕಳನ್ನ ಒಬ್ರು ತಂದೆ ತಾಯಿ ಸಾಕ್ತಾರೆ, ಆದ್ರೆ 10 ಜನ ಮಕ್ಕಳು ಸೇರ್ಕೊಂಡು ಒಬ್ರು ತಂದೆ ತಾಯಿ ನೋಡ್ಕೊಳ್ಳಲ್ಲ. ಇದು ನಮ್ದು ಒಂದು ವಿಪರ್ಯಾಸ. ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಎಂತ ಇದಾಗ್ಬಿಟ್ಟಿದೆ ಅಂತಂದ್ರೆ, ಗಂಡ ಹೆಂಡತಿ ಜೊತೆಲಿದ್ದಾರೆ ಅಂದ್ರೆ ಅದೇ ಅವಿಭಕ್ತ ಕುಟುಂಬ. ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಈ ತರ ಆಗ್ಬಿಟ್ಟಿದೆ. ದಯಮಾಡಿ ನಮ್ಮ ಮಕ್ಕಳಿಗೆ ಇಲ್ಲಿನ ಪರಿಸರ ನೋಡಿ ನಿಮ್ಗೆ ಮನವರಿಕೆ ಆಗ್ಲಿ, ಇಲ್ಲಿ ಯಾವ್ಯಾವ ತರ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಗೆ ತಿಳುವಳಿಕೆ ಬರಲಿ ಅಂತೇಳಿ ನಿಮ್ಗೆ ಇಲ್ಲಿ ಕರ್ಕ ಬಂದಿದ್ದೀವಿ. ನಾವು ನಿಮ್ಮ ಸಂಸ್ಥೆಗೆ ಪ್ರತಿ ವರ್ಷ ಇದೇ ತರ ಭೇಟಿ ಕೊಡ್ತೀವಿ. ದಯಮಾಡಿ ನಿಮ್ಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಂಸ್ಕಾರ ಅಂದ್ರೆ ನನ್ನ ಪ್ರಕಾರ ನಾವು ನಮ್ಮನ್ನ ಎತ್ತು ಹೊತ್ತು ಸಾಕಿದಂತ ತಂದೆ ತಾಯಿನ ಕೊನೆಗಾಲದಲ್ಲಿ ಆಶ್ರಮಗಳಿಗೆ ಬಿಡದೆ, ಕೊನೆಗಾಲದಲ್ಲಿ ಅವರನ್ನ ನೋಡ್ಕೊಳ್ಳೋದು, ಗುರು ಹಿರಿಯರಿಗೆ ಗೌರವ ಕೊಡೋದು, ಜೊತೆಗೆ ಸಾಧ್ಯವಾದಷ್ಟು ತಾಯಿ ಋಣ ಮಾತ್ರ ತೀರ್ಸಿದ್ರೆ ಸಾಕಾಗಲ್ಲ, ತಾಯ್ನಾಡು ಋಣನೂ ಕೂಡ ನಾವು ತೀರಿಸ್ಬೇಕಾಗತ್ತೆ. ಹಾಗೆ ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗ ನಾವು ಯಾರ ಜೊತೆ ಸ್ನೇಹ ಮಾಡ್ತಾ ಇದೀವಿ, ಯಾರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ, ಯಾರ ಜೊತೆ ನಾವು ಏನು ಕೆಲಸ ಮಾಡಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನೋದನ್ನು ಕೂಡ ತುಂಬಾ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ನಿಮ್ಗೆಲ್ರಿಗೂ ಕೂಡ ಸಂಸ್ಕಾರದ ಅವಶ್ಯಕತೆ ತುಂಬಾ ಇರುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ವಿದ್ಯೆ ಕಲ್ತ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು. ಸಂಸ್ಕಾರ ಇದ್ರೆ ಸಾಯೋವರೆಗೂ ನಾವು 4 ಜನಗಳ ಮಧ್ಯೆ ಗೌರವವಾಗಿ ಬದುಕಬಹುದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ. ಇಲ್ಲಿರೋ ಎಲ್ಲಾ ಒಬ್ಬೊಬ್ಬರ ಪರಿಸ್ಥಿತಿನೂ ತುಂಬಾ ಚಿಂತಾಜನಕ. ಸೊ ನನ್ನ ಪ್ರಕಾರ ನಾನು ಹೇಳ್ಬೇಕಂದ್ರೆ, ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ನಾನು ಓದಿರೋದು 7ನೇ ಕ್ಲಾಸ್ ಅಷ್ಟೇ. ಸೊ ಜಾಸ್ತಿ ಓದೋದಕ್ಕೆ ನನಗೆ ಅವಕಾಶ ಸಿಕ್ಲಿಲ್ಲ. 7ನೇ ಕ್ಲಾಸ್ ಓದಿ ಇವತ್ತು ಎಷ್ಟೋ ಜನ ಬೀದಿಯಲ್ಲಿ ಬಿದ್ದಿರೋ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನೋಡ್ಕೊಳ್ತಾ ಇದೀವಿ ಅಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡ್ಕೊಳ್ತಾ ಇದೀವಿ ಅಷ್ಟೇ. ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಅಂತಸ್ತು ಸಂಪಾದನೆ ಮಾಡಬೇಕು ಅಂದ್ರೆ ಅಣ್ಣವ್ರು ಹೇಳ್ದಾಗೆ ಬೇರೆ ಬೇರೆ ವೇದಿಕೆಗಳು ತುಂಬಾ ಇದೆ. ಸೊ ನಮ್ಗಿರುವಂತ ಒಂದಷ್ಟು ಜನ ಫಾಲೋವಿಂಗ್ ಇರೋದ್ರಿಂದ ನಾವ್ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹಣ ಗಳಿಸಬಹುದು. ಸೊ ಈ ಕ್ಷೇತ್ರನೇ ಅಥವಾ ಈ ಕೆಲಸವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಮನುಷ್ಯತ್ವ, ಮಾನವೀಯತೆ ದೃಷ್ಟಿಯಿಂದ ಆಯ್ಕೆ ಮಾಡ್ಕೊಂಡಿದೀವಿ. ಬೀದಿಯಲ್ಲಿ ನರಳಾಡಿ ಸಾಯುವಂತ ವ್ಯಕ್ತಿಗಳಿಗೆ ಆಶ್ರಯ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಆಯ್ಕೆ ಮಾಡ್ಕೊಂಡಿದೀವಿ. ಜೊತೆಗೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಈ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ನಾವೆಲ್ಲ ಚಿಕ್ಕವರಿದ್ದೀವಿ, ನಾವೇಗೆ ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯ, ಅಥವಾ ವಯಸ್ಸಾಗಿರೋರ್ಗೆ ನಾವೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ, ನಾವೆಲ್ಲ ದೊಡ್ಡವರಾದ್ಮೇಲೆ ಮಾಡ್ತೀವಿ ಅಂತ ನೀವ್ ಅನ್ಕೋತಾ ಇದ್ದೀರಾ. ಮನುಷ್ಯ ಮನ್ಸು ಮಾಡಿದ್ರೆ ದುಡ್ಡಿನ ಅವಶ್ಯಕತೆನೇ ಇಲ್ಲ ಸಹಾಯ ಮಾಡೋದಕ್ಕೆ. ಪ್ರೀತಿಯಿಂದ ಮಾತಾಡಿದ್ರು ಕೂಡ ಅದು ಸಹಾಯನೇ.
ಒಂದು ಇಲ್ಲಿ ಬಂದಿದ ತಕ್ಷಣ ನೋಡಿದೇನು ಅಂತಂದ್ರೆ ಇವ್ರುಗಳು ಎಷ್ಟು ಸಹಾಯ ಮಾಡ್ತಿದ್ದಾರೆ ಅಂತ ನೋಡಿದ್ವಿ. ಒಳಗಡೆ ಹೋದಾದ್ಮೇಲೆ ಅವ್ರುಗಳೆಲ್ಲರ ಪರಿಸ್ಥಿತಿ ನೋಡಿದಾಗ ಒಂದ್ ಅನ್ಸಿದ್ದು, ಯಾಕೆ ಎಲ್ಲರೂ ಹಿಂಗ್ ಮಾಡ್ತಿದ್ದಾರೆ. ಲೈಕ್ ಚಿಕ್ಕ ವಯಸ್ಸಿಂದ ಅವ್ರನ್ನ ಬೆಳೆಸಿರ್ತಾರೆ, ಎಲ್ಲ ಅವ್ರಿಗೆ ಏನೇನ್ ಬೇಕು ಎಲ್ಲಾ ಫೆಸಿಲಿಟೀಸು ಕೊಟ್ಟಿರ್ತಾರೆ, ಅವ್ರ ಕೈಲಿ ಆದಷ್ಟು ಅವ್ರು ಸಹಾಯ ಮಾಡ್ತಾರೆ. ಆದ್ರೂ ಅವ್ರ ಕೊನೆಗಾಲದಲ್ಲಿ ಅವ್ರನ್ನ ನೋಡ್ಕೊಳಕ್ ಆಗದೆ ವೃದ್ಧಾಶ್ರಮಕ್ಕೆ ತಂದು ಬಿಡೋದಲ್ದೆ ರೋಡಲ್ಲಿ ಬಿಟ್ಟಿರ್ತಾರೆ. ಎಷ್ಟೊಂದ್ಸಲ ಮಳೆಯಲ್ಲಿ ಆಗಿರ್ಬೋದು, ಚಳಿಲಿ ಆಗಿರ್ಬೋದು, ಎಲ್ಲ ಸಹಿಸ್ಕೊಂಡು ನೋವುಗಳನ್ನ ಇರ್ತಾರೆ. ಬಟ್ ಇವ್ರು ಏನು ಅಂತ ಅಂದ್ರೆ ಅವ್ರ ಅಪ್ಪ ಅಮ್ಮ ಅಲ್ಲದೆ ಇದ್ರು ಯಾರೋ ಒಬ್ರನಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅನ್ನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಎಲ್ಲಾರನ್ನೂ ಕರ್ಕೊಬಂದು ಸಹಾಯ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಸರ್ ಎಲ್ಲಾರನ್ನೂ ಕರ್ಕೊಬಂದ್ಬಿಟ್ಟು ಹೇಗಿದೆ ಇಲ್ಲಿ ಪರಿಸ್ಥಿತಿ, ನಾವು ಫ್ಯೂಚರ್ ಯೂತ್ಸ್ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ತಿಳುವಳಿಕೆ ಬರಲಿ, ನಾವು ಹಿಂಗೆ ಮಾಡಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿ ಬರಲಿ ಅನ್ನೋದು ಒಂದು ದೃಷ್ಟಿಯಿಂದ ನಮ್ಮನ್ನೆಲ್ಲರನ್ನೂ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವ್ರ ಕೈಲಾದಷ್ಟು ಸರ್ರು ಕೂಡ ಇಲ್ಲಿ ಸಹಾಯ ಮಾಡಿದ್ದಾರೆ. ನೋಡ್ಬಿಟ್ಟು ಖುಷಿ ಆಯಿತು ಸಹಾಯ ಮಾಡಿದ್ದಕ್ಕೆ. ಬಟ್ ಅದಕ್ಕಿಂತ ಜಾಸ್ತಿ ಸ್ವಲ್ಪ ನೋವಾಯಿತು, ಯಾಕೆಲ್ಲರೂ ಇಷ್ಟು ಲೈಕ್ ಈ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಎಲ್ಲರ ಹತ್ರನೂ ಹೇಳೋದಷ್ಟೇ, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಕೊನೆಗಾಲದವರೆಗೂ ನೀವೇ ನೋಡ್ಕೊಳ್ಳಿ, ಎಲ್ಲೂ ಬಿಡಕ್ಕೆ ಹೋಗ್ಬೇಡಿ. ನಂಗೆ ಬಂದ್ಮೇಲೆ ಏನ್ ರಿಯಲೈಸ್ ಆಯ್ತಂದ್ರೆ, ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತನ ಜೊತೆಲೆ ನೋಡ್ಕೋತಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಒಳ್ಳೆ ಗುಣಗಳಿದೆ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ನೋಡಿದ್ರೆ ಎಷ್ಟೊಂದು ವೃದ್ಧರೆಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ. ಅವ್ರ ಮಕ್ಕಳು ಅವ್ರನ್ನ ನೀಟಾಗಿ ನೋಡ್ಕೊಂತಿಲ್ಲ, ಅಥವಾ ಏನಾದ್ರು ಕಂಪ್ಲೇಂಟ್ ಇದ್ರೆ ಇಲ್ಲಿ ತಂದು ಬಿಟ್ಟಿರ್ತಾರೆ. ಅದಕ್ಕೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ವಯಸ್ಸಾದ್ಮೇಲೆ ಎಲ್ಲ ಹಠ ಮಾಡ್ತಾರೆ, ಗಲೀಜ್ ಮಾಡ್ತಾರೆ. ಅದನ್ನ ನಾವು ನೋಡ್ಕೊಂಡ್ರೆ ಅವ್ರಿಗೂ ಖುಷಿಯಾಗಿರುತ್ತೆ, ಮತ್ತೆ ನಮಗೆಲ್ಲ ಒಳ್ಳೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಬಂದಿದ್ದು ಖುಷಿ ಆಯಿತು, ಆದರೂ ಇವ್ರನ್ನೆಲ್ಲ ನೋಡಿ ಸ್ವಲ್ಪ ನೋವಾಯಿತು. ಆದರೆ ಎಲ್ಲರೂ ಅಪ್ಪ ಅಮ್ಮನ್ನ ನೋಡ್ಕೊಳ್ಳಿ, ಮುಂದೆ ಅವ್ರನ್ನೆಲ್ಲೋ ಈ ಥರ ಬಿಡಬೇಡಿ ಅಂತ ಹೇಳ್ತೀನಿ. ನಾನು ತುಂಬ ಎಮೋಷ್ನಲ್ ಆಗಿ ಇವ್ರನ್ನೆಲ್ಲ ನೋಡ್ಬಿಟ್ಟು ಎಲ್ಲ ತಾತ ಅಜ್ಜಿ ತಾತನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಅಂದರೆ ಅವ್ರನ್ನೆಲ್ಲ ಸುಮ್ಮನೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಅವರೆಲ್ಲ ತುಂಬ ಕಷ್ಟಪಡ್ತಾರೆ. ಇವರು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೋತಿದ್ದಾರೆ. ಅಂದರೆ ಅವರಿಗೆ ಮಲ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಕೊಟ್ಟು, ಊಟ ಕೊಟ್ಟು ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಮತ್ತು ನಾವೆಲ್ಲ ಅಜ್ಜಿ ತಾತನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ನೀಟಾಗಿ ಮಾತಾಡ್ಸಿದ್ರೆ ಅವ್ರು ಖುಷಿಯಾಗಿರ್ತಾರೆ. ನಾವೆಲ್ಲ ಎಲ್ಲ ಪೇರೆಂಟ್ಸಿಗೂ ಹೇಳೋದಷ್ಟೇ, ನಮ್ಮ ಪೇರೆಂಟ್ಸಿಗೂ ಹೇಳೋದಷ್ಟೇ, ಅಜ್ಜಿ ತಾತನಿಂದ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಇದು ಕೇವಲ ಜಸ್ಟ್ ಒಂದು ಬಂದ್ವಿ, ಇವತ್ತು ನೋಡಿದ್ವಿ, ಗೇಟಿಂದ ಆಚೆ ಹೋಗಿ ಮರ್ತೋಗುವಂಥ ಕೆಲಸಗಳಾಗಬಾರ್ದು. ಇದನ್ನು ನಿಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳಿ. ಸಾಧನೆ ಮಾಡೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು. ವಯಸ್ಸಾದಂಥವ್ರಿಗೆ ಬೀದಿಯಲ್ಲಿ ಮಲಗಿ ಅಥವಾ ರೋಡಲ್ಲಿ ಯಾರಾದರೂ ನಿಮ್ಗೆ ಅನಾಥರು, ನಿರ್ಗತಿಕರು ಕಂಡು ಬಂದರೆ ಅವ್ರಿಗೆ ಆಶ್ರಯನೇ ಇಲ್ಲ ಅಂತ ಅನ್ನೋದು ದೃಢ ಆದರೆ ಖಂಡಿತ ನೀವೆಲ್ಲ ಕೂಡ ಜನಸ್ನೇಹಿ ಆಶ್ರಮವನ್ನು ಬಳಸ್ಕೊಳ್ಬೋದು. ಸೊ ಇವತ್ತಿಂದನೇ ನೀವು ಶುರು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನೀವು ಓದಿನ ಜೊತೆಗೆ ನೀವು ಕೆಲಸ ಬಿಟ್ಟು ಓದ್ಬಿಟ್ಟು ಓದೋದನ್ನು ಬಿಟ್ಟು ಈ ಸೇವೆ ಮಾಡಿ ಅಂತ ಹೇಳೋದಿಲ್ಲ. ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ, ರೋಡಲ್ಲಿ ಸಿಕ್ಕಿದ್ರೆ ಅವರ ಯೋಗಕ್ಷೇಮ ವಿಚಾರಿಸಿ. ಅವ್ರಿಗೆ ಯಾರೂ ಇಲ್ಲ ಅಂತ ಆದರೆ ನೀವು ಕೂಡ ಒಬ್ಬರು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಒಬ್ಬರು ಮೆಂಬರ್ ಆಗಿ ನೀವು ಕೂಡ ಸೇವೆಯನ್ನು ಸಲ್ಲಿಸ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಭಗವಂತ ಚೆನ್ನಾಗಿಟ್ಟಿರಲಿ, ಭಗವಂತ ಆಯುಷ್ಯು ಆರೋಗ್ಯ ಎಲ್ಲವನ್ನು ಕೊಡಲಿ. ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ದೇವ್ರು 100 ವರ್ಷ ಚೆನ್ನಾಗಿಟ್ಟಿರಲಿ ಸರ್. ಥ್ಯಾಂಕ್ ಯು ಸರ್, ಇಲ್ಲಿಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.